ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾನಿವತ್ತು ಸ್ವಲ್ಪ ಆಯುರ್ವೇದಿಕ್ ಸೋಪನ್ನು ಮಾಡ್ತಾ ಇದ್ದೇನೆ. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ, ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ರೆಡಿ ಮಾಡೋಣ. ಮೊದಲಿಗೆ ಒಂದು ಅಲೋವೆರಾವನ್ನು ಕೊಯ್ದುಕೊಂಡು ಹೋಗೋಣ. ಇದನ್ನು ಕಟ್ ಮಾಡಿಟ್ಟು ಸ್ವಲ್ಪ ಹೊತ್ತು ಇಡಲಿಕ್ಕೆ ಇದೆ. ಅದರ ಮಾಯಣ ಇಳಿದು ಹೋದರೆ ಒಳ್ಳೆಯದು, ಇಲ್ಲ ಇದ್ದರೆ ಅದು ಮೈಯೆಲ್ಲ ತುರಿಸ್ತದೆ. ಆದ ಕಾರಣ ಮೊದಲೇ ತೆಗೆದಿಟ್ಟುಕೊಂಡ್ರೆ ಅದರ ಮಾಯಣ ಇಳಿಯುವವರೆಗೆ ಅದನ್ನು ತೆಗೆದಿಟ್ಟುಕೊಳ್ಳೋದು ಒಳ್ಳೆಯದು. ನಂತರ ಅದನ್ನು ಕಟ್ ಮಾಡೋದು. ಮತ್ತು 2 ದಂಡು ಕೈಬೇವಿನ ಸೊಪ್ಪು, ಮತ್ತು 2-3 ಸಾಂಬ್ರಾಣಿ ಎಲೆ, ಮತ್ತು ಸ್ವಲ್ಪ ತುಳಸಿ ಎಲ್ಲವನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಟುಕೊಳ್ಳೋಣ. ನಂತರ ಒಂದು 2 ಚಮಚದಷ್ಟು ಸೋಸಿ ರೆಡಿ ಮಾಡಿಟ್ಟುಕೊಂಡಂತಹ ಹಿಟ್ಟನ್ನು ಕೂಡ ಅದಕ್ಕೆ ಹಾಕಿದರೆ ಒಳ್ಳೆಯದು. ಅದು ಗಂಟು ಇದ್ದರೆ ಸೋಪು ಚೆನ್ನಾಗಿ ಬರುವುದಿಲ್ಲ. ಆದ ಕಾರಣ ಅದನ್ನು ಸೋಸಿಕೊಂಡ್ರೆ ಒಳ್ಳೆಯದು. ಇದು ವಿಟಮಿನ್ ಇ ಕ್ಯಾಪ್ಸೂಲು, ಮೈಗೆ ಹಾಕುವ ಸೋಪಿಗೆ ಅದು ಅಗತ್ಯವಿದೆ. ಇನ್ನೊಂದು ಗ್ರೀನ್ ಕಲರ್ ಮತ್ತು ಆರೆಂಜ್ ಇದೆ. ಮತ್ತು ಇದು ಎಸೆನ್ಸ್. ಇದು ಎಸೆನ್ಸ್ ಹಾಕೋದಿಲ್ಲ, ಆರೆಂಜ್ ಕಲರ್ ಹಾಕೋದಿಲ್ಲ. ನಾನು ಗ್ರೀನ್ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇದು ಅಲೋವೆರಾ ಸೋಪು ಗ್ರೀನ್ ಕಲರ್ ಆದರೆ ಚೆಂದ ಕಾಣ್ತದೆ. ಆದ ಕಾರಣ ಅಲೋವೆರಾವನ್ನು ಈ ರೀತಿ ಮುಳ್ಳನ್ನು ತೆಗೆದು ಅದರ ಮಧ್ಯಭಾಗವನ್ನು ಹಾಕ್ತಾ ಇದ್ದೇನೆ. ಕೆಲವರು ಅದರ ತಿರುಳನ್ನು ಮಾತ್ರ ಹಾಕ್ತಾರೆ. ನಾನು ಇಡಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮುಳ್ಳನ್ನು ಮಾತ್ರ ತೆಗೆದು ಕಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಈ ಸೋಪನ್ನು ಇದರ ಮೊದಲು ಕೂಡ ತುಂಬ ಸಲ ನಾನು ಮಾಡಿದ್ದೇನೆ, ಯಾಕೆ ಉಪಯೋಗಿಸಿದ್ದೇನೆ. ಈಗ ಮಾಡಿದ್ದು ಖಾಲಿಯಾಗಿದೆ, ಆದ ಕಾರಣ ಇವತ್ತು ಮಾಡ್ತಾ ಇದ್ದೇನೆ. ಈ ಸೋಪ್ನಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಮುಖದ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿತ್ತು ಮಕ್ಕಳಿಗೆ. ಆದ ಕಾರಣ ನಾನು ಅದನ್ನು ಈಗ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡಲಿಕ್ಕೆ ಸುಲಭ ಆಗಲಿ ಅಂತೇಳಿ ಮಾತ್ರ ಇದನ್ನು ಸಣ್ಣ ಸಣ್ಣ ಚೂರುಗಳಾಗಿ ಕಟ್ ಮಾಡೋದು. ಬೇಗನೆ ಗ್ರೈಂಡ್ ಆಗ್ತದೆ. ಅಲೋವೆರಾ ಸ್ಕಿನ್ನಿಗೆ ಕೂಡ ಒಳ್ಳೆಯದು, ಕೂದಲಿಗೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕಟ್ ಮಾಡಿಕೊಂಡಂತಹ ಅಲೋವೆರಾ ಮತ್ತು 3 ದಂಡಿನಷ್ಟು ಕೈಬೇವಿನ ಸೊಪ್ಪು, 2 ಎಸಳು ಸಾಂಬ್ರಾಣಿ ಎಲೆ, 10-15ರಷ್ಟು ತುಳಸಿ ಎಲೆ, ಇಷ್ಟನ್ನು ನೈಸಾಗಿ ಕಡಿಯುವುದು. ಇದನ್ನು ಕಡಿದಾಯಿತು. ಅದಕ್ಕೆ ಈಗ ಜರಡಿ ಹಿಡಿದಂತಹ ಕಡಲೆ ಹಿಟ್ಟನ್ನು 2 ಸ್ಪೂನ್ನಷ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡೋದು. ಜರಡಿ ಹಿಡಿದರೆ ಒಳ್ಳೆಯದಿಲ್ಲದೆ ಗಂಟುಗಳಾಗ್ತವೆ. ಆದ ಕಾರಣ ಇದನ್ನೊಂದು ಸಣ್ಣ ಕಪ್ಪಿಗೆ ಹಾಕಿ ಒಂದು ಸೈಡಲ್ಲಿ ಇಟ್ಟುಕೊಳ್ಳೋಣ. ಇದು ಸೋಪ್ ಬೇಸ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಇದರಲ್ಲಿ 2 kg ಇದೆ. 1 kgಗೆ 220 ರೂಪಾಯಿ ಕೊಟ್ಟಿದ್ದೇವೆ. ಇದರಿಂದ ಅರ್ಧ kgಯಿಂದ ನಾನು ಸೋಪನ್ನು ಮಾಡ್ತಾ ಇದ್ದೇನೆ. ಅರ್ಧ kgಯಲ್ಲಿ 5 ಸೋಪ್ ಆಗಿದೆ. ಸೋಪ್ ಬೇಸನ್ನು ಗ್ಲಿಸರಿನ್ ಹಾಗೂ ಮಾಯಣ, ಕ್ಯಾಂಡಲ್ನ ಮಾಯಣದಲ್ಲಿ ಮಾಡ್ತಾರೆ. ಇದರಿಂದ ಅರ್ಧ ಸೋಪನ್ನು ಕಟ್ ಮಾಡ್ತಾ ಇದ್ದೇನೆ, ಅರ್ಧ ಬೇಸನ್ನು ಕಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಅರ್ಧ kgಯ ಬೇಸ್ನಲ್ಲಿ ಸೋಪನ್ನು ಮಾಡ್ತಾ ಇದ್ದೇನೆ. ಇದು ಈ ಚಾಕುವಿನಲ್ಲಿ ಕ್ರಾಸ್ ಆಗಿ ಕಟ್ ಆಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಅದು ಪರವಾಗಿಲ್ಲ. ನಾನು ಸಣ್ಣ ಸಣ್ಣ ತಿರುಗಳಾಗಿ ಕಟ್ ಮಾಡಿ ನಂತರ ಅದನ್ನು ಡಬಲ್ ಬಾಯ್ಲ್ ಮಾಡಿ ಅದು ಕರಗಿಸಲಿಕ್ಕಿದೆ. ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿದರೆ ಬೇಗನೆ ಮೆಲ್ಟ್ ಆಗ್ತದೆ. ಆದ ಕಾರಣ ಆದಷ್ಟು ಚಿಕ್ಕ ಪೀಸ್ಗಳಾಗಿ ಮಾಡಿದರೆ ಒಳ್ಳೆಯದು. ಇದನ್ನೊಂದು ಸ್ಟೀಲ್ ಪಾತ್ರಕ್ಕೆ
ಹಾಕ್ತಾ ಇದ್ದೇನೆ. ಇದೊಂದು ಪಾತ್ರೆ ಒಳಗಡೆ ಇಟ್ಟು ಇದನ್ನು ಮೆಲ್ಟ್ ಮಾಡೋದು. 1 kgಯಲ್ಲಿ ಅರ್ಧದಷ್ಟು ಅನ್ನವನ್ನು ಕಟ್ ಮಾಡಿದ್ದೇನೆ. ಈ ಬಾಣಲೆ ಒಳಗೆ ಇನ್ನೊಂದು ಪಾತ್ರೆಯನ್ನಿಟ್ಟು ಮೆಲ್ಟ್ ಮಾಡೋದು. ಈ ರೀತಿ ಡಬಲ್ ಬಾಯ್ಲ್ ಮಾಡಬೇಕಾಗುವುದು. ಇದನ್ನೀಗ ಮೆಲ್ಟ್ ಮಾಡಲಿಕ್ಕಿದೆ. ಇದು ಸೋಪ್ ಮೋಲ್ಡ್. ನೀರು ಕುದೀತಾ ಇರುವಾಗ ಇದು ಬೇಗನೆ ಮೆಲ್ಟ್ ಆಗ್ತದೆ. ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿದ್ರಿಂದ ಬೇಗನೆ ಮೆಲ್ಟ್ ಆಯಿತು. ಇದು ಚೆನ್ನಾಗಿ ಕರಗಿದ ನಂತರ ಅದಕ್ಕೆ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಗ್ರೀನ್ ಕಲರ್ ಸ್ವಲ್ಪ ಹಾಕಿದ್ದೇನೆ, ಚೆಂದ ಕಾಣಲಿಕ್ಕೋಸ್ಕರ ಸ್ವಲ್ಪ ಸೇರಿಸಿದ್ದೇನೆ. ನಂತರ ಗ್ರೀನ್ ಮಾಡಿ ಇಟ್ಟುಕೊಂಡ ಅಲೋವೆರಾ, ತುಳಸಿ ಎಲ್ಲ ಕಡಿದಿದ್ದೇವಲ್ಲ, ಅದನ್ನೀಗ ಇದಕ್ಕೆ ಸೇರಿಸುವುದು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವುದು. ನಂತರ ಈಗ ಕ್ಯಾಪ್ಸುಲನ್ನು ಕಟ್ ಮಾಡಿ ಅದಕ್ಕೆ ಸೇರಿಸುವುದು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಇದೀಗ ರೆಡಿ ಆಯಿತು. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ನಂತರ ಸೋಪ್ ಮೋಲ್ಡ್ಗೆ ಇದನ್ನು ಒಯ್ಯುವುದು. ಈ ಮೋಲ್ಡಲ್ಲಿ ಮಾಡಿದರೆ ತೆಗಿಲಿಕ್ಕೆ ಸುಲಭ ಆಗೋದು. ಒಳ್ಳೆ ಶೇಪ್ ಕೂಡ ಇರ್ತದೆ ಸೋಪಿಗೆ. ಇದರಲ್ಲಿ 5 ಸೋಪುಗಳನ್ನು ಮಾಡಿದ್ದೇನೆ. ಒಂದು ಗಳಿಗೆಯಲ್ಲಿ ಅದು ಗಟ್ಟಿ ಆಗ್ತದೆ. ಅದು ಮಯಣ ಅಲ್ಲ, ಕ್ಯಾಂಡಲ್ನ ಮಯಣ. ಆದ ಕಾರಣ ಬೇಗನೆ ಗಟ್ಟಿ ಆಗ್ತದೆ. ನಂತರ ಅದ ಮೇಲೆ ನೊರೆ ಇದ್ದದನ್ನು ತೆಗೆದರೆ ಒಳ್ಳೆಯದು. ನೊರೆ ಇದ್ದರೆ ಚೆಂದ ಕಾಣೋದಿಲ್ಲ ಅಷ್ಟೇ, ಹಾಕಿದ್ರೆ ಏನಾಗೋದಿಲ್ಲ. ಸೋಪು ಗ್ರೀನಾಗಿ ಕಾಣಲಿಕ್ಕೋಸ್ಕರ. ತೆಗೆದ ಕೂಡಲೇ ಅದು ಗಟ್ಟಿ ಆಗ್ತದೆ. ಎಲ್ಲ ಸೋಪಿನಿಂದಲೂ ಇದೇ ರೀತಿ ನೊರೆಯನ್ನು ತೆಗೆದು ಕ್ಲೀನ್ ಮಾಡೋಣ. ಇದು ತೆಗೆದಿದ್ರೆ ಕೂಡ ಏನಾಗುವುದಿಲ್ಲ, ಚೆಂದ ಕಾಣಲಿಕ್ಕೋಸ್ಕರ ಮಾತ್ರ ಇದನ್ನು ತೆಗೆಯಿತು. ಇದರಿಂದ ಎಲ್ಲವನ್ನು ತೆಗೆದಾಯಿತು. ಒಂದು ಗಳಿಗೆಯಲ್ಲಿ ಇದು ಗಟ್ಟಿ ಆಗ್ತದೆ. ಮತ್ತು ಈ ಸೋಪನ್ನು ಮಾಡಿದ ದಿನವೇ ಇದನ್ನು ಉಪಯೋಗಿಸಬಹುದು. ಇದರಿಂದ ತೆಗೆದ ವೇಸ್ಟನ್ನೆಲ್ಲ ಇದೇ ಪಾತ್ರೆಯಲ್ಲಿ ಹಾಕಿದ್ದೆ. ಇದನ್ನು ವಾಪಸ್ ನಾನು ಮೆಲ್ಟ್ ಮಾಡಿ ಪೇಪರ್ ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಒಂದು ಸೋಪ್ ಮಾಡಬಹುದು ಅಂತೇಳಿ ಅದನ್ನು ಹಾಕಿದ್ದೇನೆ. 2-3 ಗಂಟೆಗಳ ಒಳಗೆ ಇದು ಸೆಟ್ ಆಗ್ತದೆ. ಒಳ್ಳೆ ಗಟ್ಟಿಯಾಗಿದೆ. ಇದು ಒಳ್ಳೆ ಕಲರ್ ಕೂಡ ಬಂದಿದೆ. ನಾವು ಕಲರ್ ಸೇರಿಸಿದ್ರಿಂದ. ಇಲ್ಲದ್ರೆ ಇಷ್ಟು ಕಲರ್ ಬರುವುದಿಲ್ಲ, ಸ್ವಲ್ಪ ಲೈಟ್ ಬರ್ತದೆ ಕಲರ್. ಇದನ್ನು ನಾವು ಆವಾಗಲೇ ಯೂಸ್ ಮಾಡ್ಬೋದು. ಬೇರೆ ಸೋಪ್ ಆದರೆ ತುಂಬ ದಿನ ಆಗಬೇಕು, 1 ತಿಂಗಳು 15 ದಿನ ಎಲ್ಲ ಆಗಬೇಕು. ಈ ಸೋಪನ್ನಾದರೆ ಮಾಡಿದ ತಕ್ಷಣ ಇದನ್ನು ಉಪಯೋಗಿಸಬಹುದು. ಆ ಸೋಪಿನಷ್ಟು ಗಟ್ಟಿ ಇರುವುದಿಲ್ಲ, ಸ್ವಲ್ಪ ಮೆದುವಾಗಿರುತ್ತೆ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಬೇಕು ಅಂತ ಇದ್ದೆ, ನೆನಪೇ ಆಗಲಿಲ್ಲ ಹಾಕಲಿಕ್ಕೆ. ನೆಕ್ಸ್ಟ್ ಮಾಡುವಾಗ ಹಾಕಬೇಕು. ನಾವು ಸುಲಭವಾಗಿ ಮನೆಯಲ್ಲಿಯೇ ನಮಗೆ ಬೇಕಾಗುವಂತಹ ಸೋಪುಗಳನ್ನು ಎಷ್ಟು ಸುಲಭವಾಗಿ ರೆಡಿ ಮಾಡ್ಬೋದು ಅಂತೇಳಿ ನೋಡಿದಿರಲ್ಲ. ಸೋಪ್ ಬೇಯಿಸಿದರೆ ನಮಗೆ ಯಾವ ರೀತಿಯ ಸೋಪನ್ನು ಕೂಡ ಮನೆಯಲ್ಲೇ ತಯಾರಿಸಬಹುದು. ಹಾಲಿನಲ್ಲಿ ಸೋಪ್ ಮಾಡಬಹುದು, ಪಪಾಯ, ಕ್ಯಾರೆಟ್ ಹಾಗೂ ಲಿಂಬೆ ಹುಳಿಯಲ್ಲಿ ಮಾಡ್ತಾರೆ. ಬೇರೆ ಬೇರೆ ಟೈಪಲ್ಲಿ ನಮಗೆ ಬೇಕಾಗುವಂಥ ಸೋಪನ್ನು ತಯಾರಿಸಬಹುದು. ಈ ಸೋಪನ್ನೆಲ್ಲ ಧೈರ್ಯವಾಗಿ ನಾವು ಇದನ್ನು ಉಪಯೋಗಿಸಬಹುದು. ನಮ್ಮ ಚರ್ಮಕ್ಕೆ ಯಾವ ರೀತಿಯ ಹಾನಿ ಆಗುವುದಿಲ್ಲ. ಇದನ್ನು ಮಕ್ಕಳಿಗೂ ನಾವು ಬಳಸಬಹುದು. ಮತ್ತು ಬೇಗನೆ ಇದು ಕರಗ್ತದೆ. ಆ ಸೋಪ್ನಷ್ಟು ಬಾಳುವಿಕೆ ಇರುವುದಿಲ್ಲ. ಆದರೆ ಧೈರ್ಯವಾಗಿ ಇದನ್ನು ಉಪಯೋಗಿಸಬಹುದು. ಪೇಪರ್ ಗ್ಲಾಸಿಗೆ ನಾವು ಹಾಕಿದ್ದೇವಲ್ಲ, ಆ ಸೋಪ್ ಕೂಡ ರೆಡಿಯಾಗಿದೆ. ಇದು ವೇಸ್ಟ್ ಮಾಡಬೇಕಂದ್ರೆ ಇಲ್ಲದೆ ಅದು ಗಟ್ಟಿಯಾಗಿ ಹಾಳಾಗಿ ಹೋಗುವುದು. ಆದ ಕಾರಣ ಅದನ್ನು ಮೆಲ್ಟ್ ಮಾಡಿ ನಾನು ಹಾಕಿದ್ದೆ. ಇದು ಕೂಡ ಅದೇ ಸೋಪು, ಚೆನ್ನಾಗಿ ಬಂದಿದೆ ಇದು ಕೂಡ.
ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನಾವು ಸೋಪನ್ನು ರೆಡಿ ಮಾಡಿದ್ದೇವೆ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.